ಹಾಯ್ ಕನ್ನಡಿಗರೇ, ಹೇಗಿದ್ದೀರಾ ಎಲ್ಲರೂ? ನಮ್ಮ ಸನಾತನ ಧರ್ಮದಲ್ಲಿ ಸಕಲ ಜೀವರಾಶಿಗಳಲ್ಲೂ ಭಗವಂತನಿದ್ದಾನೆ ಎನ್ನುವ ಬಲವಾದ ನಂಬಿಕೆ ಇದೆ. ಇದೇ ತರಹ ನಮ್ಮ ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಉದ್ದೇಶಿಸಲಾಗಿರುವಂತಹ ಪಕ್ಷಿಗಳ ಶಾಸ್ತ್ರದಲ್ಲಿ ಇವೆಲ್ಲವೂ ತಿಳಿಸಲಾಗಿದೆ. ನಮ್ಮ ಪಕ್ಷಿಗಳಿಗೆಲ್ಲ ರಾಜ ಯಾರೆಂದರೆ ಅದು ಗರುಡ ಪಕ್ಷಿ. ಆ ಸ್ಥಾನವನ್ನು ಗರುಡನಿಗೆ ನೀಡಲಾಗಿದೆ. ಅದೇ ರೀತಿ ತುಂಬ ಮುಖ್ಯವಾದ ಸಂಗತಿ ಏನೆಂದರೆ ಕಾಗೆಗೆ 2ನೇ ಸ್ಥಾನವನ್ನು ನೀಡಲಾಗಿದೆ. ಮನುಷ್ಯನ ಕರ್ಮಫಲಗಳ ಸಂದೇಶವನ್ನು ತಿಳಿಸುವ ಪಕ್ಷಿ ಕಾಗೆ. ಜೀವನದ ಶುಭ ಮತ್ತು ಅಶುಭಗಳ ತಿಳಿಸುವ ಜ್ಞಾನಿಯೂ ಕೂಡ ಹೌದು. ನವಗ್ರಹಗಳಲ್ಲಿ ಯಾವ ಗ್ರಹಗಳಿಗೂ ಪಕ್ಷಿಯು ವಾಹನಗಳಿಲ್ಲ, ಆದರೆ ಒಂದು ಗ್ರಹಕ್ಕೆ ಇದೆ. ಅದೇ ನಮ್ಮ ಶನಿ ಗ್ರಹ. ಶನಿಯ ಕೆಲಸವೇನೆಂದರೆ ಎಲ್ಲರ ಕರ್ಮಫಲಗಳನ್ನು ನಿರ್ಣಯ ಮಾಡುವನು. ಯಾರಿಗೆ ಏನನ್ನು, ಯಾವ ಲಾಭಗಳನ್ನು, ಯಾವ ಶುಭ ಮತ್ತು ಅಶುಭಗಳನ್ನು ಕೊಡಬೇಕೆಂದು ನಿರ್ಧರಿಸುವನು. ಆದರೆ ಆ ಕೆಲಸವನ್ನು ಸುಗಮವಾಗಿಸುವ ಪ್ರಯತ್ನವನ್ನು ಪ್ರತಿಯೊಬ್ಬ ಮನುಷ್ಯನ ಆತ್ಮಗಳನ್ನು ಪರಿಶೀಲಿಸುವ ಶಕ್ತಿ ತನ್ನ ವಾಹನವಾದ ಕಾಗೆಗೆ ಇರುತ್ತದೆ. ಆದ್ದರಿಂದ ಕಾಗೆಗಳಿಗೆ ಒಂದು ಕಣ್ಣು ಮಾತ್ರ ಕಾಣಿಸುವುದು. ಕಾಗೆಗಳಿಗೆ 2 ಕಣ್ಣುಗಳು ಕಾಣಿಸುವುದಿಲ್ಲ. ವಕ್ರದೃಷ್ಟಿಯಿಂದ ಮನುಷ್ಯನ ಗ್ರಹಚಾರ ತಿಳಿಸುವುದು. ಮತ್ತು ಕಾಗೆಗಳಿಗೆ ಎಲ್ಲಿಯಾದರೂ ವಿಪತ್ತುಗಳು ಕಾಣಿಸಿದರೂ ಅದು ಮೊದಲು ತಿಳಿಯುವುದು ಕಾಗೆಗಳಿಗೆ. ಸೂರ್ಯೋದಯಕ್ಕೂ ಮುಂಚೆ ಹೇಳುವ ಕಾಗೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಓಡಾಡುತ್ತವೆ. ಸೂರ್ಯಾಸ್ತದ ನಂತರ ಏನನ್ನೂ ಸೇವಿಸದ ಕಾಗೆಗಳು ಗ್ರಹಣ ಸಮಯದಲ್ಲೂ ಕೂಡ ಏನನ್ನೂ ಮುಟ್ಟುವುದಿಲ್ಲ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ನಮ್ಮ ಪಿತೃದೇವತೆಗಳು. ಮನುಷ್ಯ ತೀರಿ ಹೋದ ನಂತರ ಅವನ ಇಷ್ಟಾರ್ಥಗಳು ಸಿದ್ಧಿಸದೇ ಇದ್ದಾಗ, ಅವನ ಬೇಡಿಕೆಗಳು ಆಗದೇ ಇದ್ದಾಗ, ನಾವುಗಳು ಬಿಡುವಂಥ ತರ್ಪಣ ಈಡೇರದೇ ಇದ್ದಾಗ, ನಾವು ಕೊಟ್ಟಂಥ ಕಾರ್ಯ ಸುಗಮವಾಗಿ ನಡೆಯದೇ ಇದ್ದಾಗ ಕಾಗೆಗಳಿಗೆ ನೀಡುವ ಅನ್ನವು ಕಾಗೆಗಳು ಮುಟ್ಟುವುದಿಲ್ಲ. ಸತ್ತ ಆತ್ಮದ ಸಂದೇಶ ತಿಳಿಸುವ ಕಾಗೆಗಳು ತೀರಿ ಹೋದ ಮನುಷ್ಯನ ಆತ್ಮಗಳು ಸಂತೃಪ್ತಿ ಹೊಂದಿದಾಗ ನಾವು ಕೊಟ್ಟಂಥ ಅನ್ನವನ್ನು ಕಾಗೆಯು ತಿಂದು ಆಶೀರ್ವದಿಸುವುದು. ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಕಾಗೆಗಳಿಗೆ ಅನೇಕ ಅತೀಂದ್ರಿಯ ಶಕ್ತಿಗಳಿರುತ್ತವೆ. ಗುಂಪು ಗುಂಪಾಗಿ ವಾಸಿಸುವ ಕಾಗೆಗಳು ಅತೀಂದ್ರಿಯ ಶಕ್ತಿಗಳಿಂದ ಕೂಡಿರುತ್ತವೆ. ಎಲ್ಲಿಯೂ ಕೂಡ ಯಾರ ಆಶ್ರಯದಲ್ಲೂ ಬದುಕುವುದಿಲ್ಲ.